ವೀಕ್ಷಕರೇ, ಪ್ರಾಚೀನವಾದಂಥ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಸುಮಾರು ಜನ ಪಾರಂಪರಿಕ ವೈದ್ಯರಿದ್ರು. ಇವರು ಸುಮಾರು ಜನ ತರದ ಒಂದು ಇನ್ಕ್ಯೂರೇಬಲ್ ಅಂದ್ರೆ ಅಸಾಧ್ಯವಾಗುವಂತ ರೋಗಗಳನ್ನ ಅವರು ಕೆಲವು ಲೋಳೆ ಇರುವಂತ ವಿಸ್ಕಸ್ ಆಗಿರುವಂತ ಕೆಲವು ಫುಡ್ಸ್ ನ ಕೊಟ್ಬಿಟ್ಟು ಕ್ಯೂರ್ ಮಾಡ್ತಾ ಇದ್ರು. ಅದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರ್ಬೋದು, ರುಮಟೈಡ್ ಆರ್ಟ್ರೈಟಿಸ್ ಇರ್ಬೋದು, ತುಂಬಾ ಚರ್ಮದ ವ್ಯಾಧಿಗಳಾದ ಸೋರಿಯಾಸಿಸ್, ಎಕ್ಸಿಮಾ, ಡರ್ಮಟೈಟಿಸ್, ಈ ಸಣ್ಣ ಮಕ್ಕಳಲ್ಲಿ ಕಂಡು ಬರುವಂತ ಆಟಿಸಮ್, ADHD, ಈ ತರ ಒಂದು ಮೆಂಟಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್, ಇದನ್ನೆಲ್ಲದನ್ನು ಕೂಡ ಈ ಲೋಳೆ ಆಗಿರುವಂತ ಈ ಬೆಂಡೆಕಾಯಿ ಇರ್ಬೋದು, ಲೋಳೆ ರಸ ಇರ್ಬೋದು, ಅಲೋವೆರಾ ಇರ್ಬೋದು, ಈ ಕೆಲವು ಕಾಳುಗಳಿರ್ಬೋದು, ಈ ಸಬ್ಜಾ ಬೀಜಗಳಿರ್ಬೋದು, ಇದೆಲ್ಲ ಜಾಸ್ತಿ ಸೇವಿಸಿ ಅಂತ ಹೇಳ್ಬಿಟ್ಟು ಪ್ರೇರೇಪಿಸ್ಬಿಟ್ಟು ಈ ತರ ಒಂದು ಕಾಯಿಲೆಗೆ ಮನೆಮದ್ದು ಅಂತ ಹೇಳ್ಬಿಟ್ಟು ಮನೆಮದ್ದನ್ನಾಗಿ ಯೂಸ್ ಮಾಡ್ತಾ ಇದ್ರು. ಇದನ್ನ ನೋಡ್ಬಿಟ್ಟು ಎಲ್ಲರೂ ಒಂಥರ ಅಪಹಾಸ್ಯಗೆ ಇದು ಮಾಡ್ತಾ ಇದ್ರು. ಇದು ಅನ್ಸೈಂಟಿಫಿಕ್, ಇದು ಸುಳ್ಳಿದು, ಇದರಲ್ಲಿ ಯಾವುದೇ ರೀತಿಯ ವೈಜ್ಞಾನಿಕ ತಳಹದಿನೇ ಇಲ್ಲ ಅಂತ ಹೇಳ್ಬಿಟ್ಟು ಜನ ಅವ್ರನ್ನ ದೂರ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಒಂದು ಎಮರ್ಜ್ ಆಗ್ತಾ ಇರೋಂಥ ಒಂದು ಹೊಸ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಅದು ಗಟ್ ಹೆಲ್ತ್ ಕಾನ್ಸೆಪ್ಟ್. ಸುಮಾರು ಜನ ಇವಾಗ ಹೇಳ್ತಾ ಇದ್ದಾರೆ, ಹೌದು, ಈ ಒಂದು ಮುಖ್ಯ ಕಾರಣ ಈ ಆಟೋಇಮ್ಯೂನ್ ಡಿಸಾರ್ಡರ್ಸ್ಗೆ ಅಥವಾ ADHDಗೆ, ಆಟಿಸಮ್ಗೆ, ಮಕ್ಕಳಲ್ಲಿ ಕಂಡು ಬರುವಂತಹ ಈ ಪ್ರಾಬ್ಲಮ್ಗಳಿಗೆ, ಈ ಸುಮಾರು ತರದ ಚರ್ಮ ವ್ಯಾಧಿಗಳಿಗೆ ಈ ನಮ್ಮ ಹೊಟ್ಟೆನಲ್ಲೇ ಇದೆ ಮೂಲ. ಅದಕ್ಕೆ ಈ ಲೋಳೆ ಆಗಿರುವಂತ ಒಂದು ಲೇಯರ್ ಇರುತ್ತೆ ನಮ್ಮ ಲೇಯರ್ನಲ್ಲಿ, ಅದಕ್ಕೆ ನಾವು ಅದು ಪ್ರಾಬ್ಲಮ್ ಆದಾಗ ಆ ಲೇಯರ್ನಲ್ಲಿ, ಆ ಮ್ಯೂಕಸ್ ಲೇಯರ್ನಲ್ಲಿ ಏನಾದ್ರು ಹೊಡಕುಗಳು ಬಿರುಕುಗಳು ಉಂಟಾದಾಗ ಈ ಪ್ರಾಬ್ಲಮ್ಗಳು ಕಂಡು ಬರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರಿಟ್ರು ಲೀಕಿ ಗಟ್ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ನಿಮ್ಮಲ್ಲೂ ಸುಮಾರು ಜನರಿಗೆ ಈ ತರ ತೊಂದರೆ ಇದ್ರೆ, ನಿಮಗೆ ಈ ಲೀಕಿ ಗಟ್ ಸಿಂಡ್ರೋಮ್ ಬಗ್ಗೆ ತುಂಬಾ ಡೌಟ್ ಇದ್ರೆ, ಅದರಲ್ಲಿ ಸಂಪೂರ್ಣವಾಗಿ ನಿವಾರಿಸಲಿಕ್ಕೆ ಈ ಲೀಕಿ ಗಟ್ ಸಿಂಡ್ರೋಮ್ ಅಂದ್ರೆ ಏನು, ಯಾಕೆ ಉಂಟಾಗುತ್ತೆ, ಇದರಿಂದ ಯಾವ್ಯಾವ ಕಾಯಿಲೆಗಳು ಉಂಟಾಗ್ತವೆ ಮತ್ತು ನಾವು ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳೋಣ ಅಂತಿದ್ದೀನಿ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರು, ನಾನು ಮುಂಚೆನೆ ಹೇಳ್ದಂಗೆ ಲೀಕಿ ಗಟ್ ಸಿಂಡ್ರೋಮ್ ಅಥವಾ ಗಟ್ ಹೆಲ್ತ್, ಬೇಸಿಕಲಿ ನೋಡಿ, ಗಟ್ ಹೆಲ್ತ್ ನಮ್ಮ ಜೀವ ಅದು ನಮ್ಮ ದೇಹದಲ್ಲಿ ಕೋಟ್ಯಾಂತರ ಟ್ರಿಲಿಯನ್ ಗಟ್ಟಲೆ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ನಾವು ನಮ್ಮ ತಂದೆ ತಾಯಿಯಿಂದ ಪಡೆದಂತ ಒಂದು ಸೆಲ್ಸ್ ಅಂತ ಹೇಳಿದ್ರೆ ಕೇವಲ 30 ಟ್ರಿಲಿಯನ್, ಆದರೆ 50 ಟ್ರಿಲಿಯನ್ ಅಷ್ಟು ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆ ಭಾಗದಲ್ಲಿ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳು ಮತ್ತು ದೊಡ್ಡ ಕರಳಿನಲ್ಲಿ ವಾಸ ಮಾಡ್ತವೆ. ನಾವು ತಿನ್ನಂತ ಆಹಾರ ಮಾತ್ರ ನಮ್ಮ ಕೈಯಲ್ಲಿ ಇರುತ್ತೆ, ಬಿಟ್ರೆ ಅದನ್ನ ಜೀರ್ಣ ಮಾಡ್ಬಿಟ್ಟು, ಅದನ್ನ ಪೋಷಕಾಂಶವನ್ನ ಅಬ್ಸಾರ್ವ್ ಮಾಡ್ಬಿಟ್ಟು, ಡೈಜೆಸ್ಟ್ ಮಾಡ್ಬಿಟ್ಟು ಹೊರಗಡೆ ಹಾಕುವಂತ ಇಷ್ಟು ಕೆಲಸ ಮಾಡುವಂತದೇ ನಮ್ಮ ಈ ಸೂಕ್ಷ್ಮಾಣು ಜೀವಿಗಳು ಅಥವಾ ಗಟ್ ಮೈಕ್ರೋಬಯೋಮ್. ಅದಕ್ಕೆ ಒಂದು ಬಯೋಮ್ ಲೇಯರ್ ಅಥವಾ ಬಯೋಫಿಲ್ಮ್ ಅಂತ ಹೇಳ್ತೀವಿ. ನಮ್ಮ ಇಂಟೆಸ್ಟೈನ್ಸ್ ನಲ್ಲಿ ಒಂದು ಸಣ್ಣ ಪದರ ಇರುತ್ತೆ, ಅದು ಲೋಳೆ ಆಗಿರುತ್ತೆ. ಇದು 4 ಲೇಯರ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಒಂದು ಮೊದಲನೇ ಲೇಯರ್ ಅಂತ ಹೇಳಿದ್ರೆ ಈ ಗಟ್ ಬ್ಯಾಕ್ಟೀರಿಯಾ ಅಥವಾ ಗಟ್ ಮೈಕ್ರೋಬಯೋಮ್ ಅಂತ ಹೇಳ್ತೀವಿ. ಅದ್ರ 2ನೇ ಲೇಯರ್ ಮ್ಯೂಕಸ್, ಸ್ವಲ್ಪ ವಿಸ್ಕಸ್ ಫ್ಲೂಯಿಡ್ ಇರುತ್ತೆ, ಲೋಳೆ ಆಗಿರುತ್ತೆ. ಆ ಲೋಳೆ ಇರೋದು ಈ ಗಟ್ ಮೈಕ್ರೋಬಯೋಮಿಗೆ ಅದು ಫುಡ್, ಅದು ಆಹಾರ. ಅದ್ರ ಒಳಗಡೆ ಇರುವಂತದ್ದೇ ಇಮ್ಯೂನ್ ಸೆಲ್ಸ್. ನಮ್ಮ ಇಮ್ಯೂನ್ ಸೆಲ್ಸ್, ನಮ್ಮ ಇಮ್ಯೂನ್ ಸಿಸ್ಟಮ್ 70% ನಮ್ಮ ರೋಗ ನಿರೋಧಕ ಶಕ್ತಿ ಕಂಟ್ರೋಲ್ಡ್ ಬೈ ಅವರ್ ಗಟ್ ಅಂಡ್ ಗಟ್ ಮೈಕ್ರೋಬಯೋಮ್. ಅದು ಕೂಡ ನಮ್ಮ ಪೇಯರ್ಸ್ ಪ್ಯಾಚಸ್ ಅಂತ ಇರುತ್ತೆ. ಎಲ್ಲ ಇಂಟೆಸ್ಟೈನ್ಸ್ ಅಲ್ಲಿ ಇರುವಂತ ಒಂದು ಇಮ್ಯೂನ್ ಸೆಲ್ಸೇನೆ ನಮ್ಮ ದೇಹದ ಒಂದು ರೋಗ ನಿರೋಧಕ ಶಕ್ತಿಯನ್ನ ನಿರ್ಧರಿಸುವಂತ ಕೆಪಾಸಿಟಿ ಇರುತ್ತೆ. ಅದ್ರ ನಂತರ ಬರೋದು ಎಪಿಥೀಲಿಯಲ್ ಸೆಲ್ಸ್ ಅಥವಾ ಒಂದು ನಮ್ಮ ಜೀವಕೋಶಗಳು. ಆ ಕೋಶಗಳಿಂದ ನಾವು ತಿನ್ನಂತ ಆಹಾರ ಜೀರ್ಣವಾಗಿ ಹೊಟ್ಟೆಯಿಂದ ಸರಾಗವಾಗಿ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಅದು ಲೀಕ್ ಆಗಬಾರ್ದು. ಈ ಎಪಿಥೀಲಿಯಲ್ ಸೆಲ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಈ ಮಧ್ಯದಲ್ಲಿ ಒಂದು ಲೇಯರ್ ಇರುತ್ತೆ, ಒಂದು ಪ್ಯಾಚ್ ಇರುತ್ತೆ. ಅದು ಆ ಮಧ್ಯದಲ್ಲಿ ಇರುವಂತ ಈ ಒಂದು ಜಾಗ ಸ್ವಲ್ಪ ಬೇರ್ಪಟ್ರೆ, ಸ್ವಲ್ಪ ದೂರ ಆದ್ರೆ, ಡಿಸ್ಪ್ಲೇಸ್ ಆದ್ರೆ, ನಾವು ತಿನ್ನಂತ ಆಹಾರದಲ್ಲಿರುವಂತ ಟಾಕ್ಸಿನ್ಸ್, ಅನ್ಡೈಜೆಸ್ಟೆಡ್ ಪ್ರೋಟೀನ್ಗಳು ಮತ್ತು ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ನಮ್ಮ ಬ್ಲಡ್ಗೆ, ರಕ್ತಕ್ಕೆ ಎಸ್ಕೇಪ್ ಆಗ್ತವೆ. ಆ ಎಸ್ಕೇಪ್ ಆಗದಾಗಲೇ ಜಾಸ್ತಿ ಸ್ಟಾರ್ಟ್ ಆಗೋದೇ ಇದು ಒಂದು ಲೀಕಿ ಗಟ್ ಸಿಂಡ್ರೋಮ್ ಅಂತ ಉಂಟಾಗುವಂತ ಕಾಯಿಲೆಗಳ ವೆರೈಟಿ ಆಫ್ ಕಾಯಿಲೆಗಳು. ಅದರಲ್ಲಿ ಮೇಜರ್ ಥಿಂಗ್ ನೋಡಿ, ಈ ತಿನ್ನಂತಾರ ಡೈಜೆಸ್ಟ್ ಆಗಿ ಮಲವಾಗಿ ಹೊರಡೆ ಹೋಗಬೇಕು ಹೊರತು ಯಾವುದೇ ರೀತಿಯಲ್ಲೂ ಅದು ಕೂಡ ಬ್ಲಡ್ಗೆ ಪಾಸ್ ಆಗಬಾರ್ದು. ಸುಮಾರು ಜನರಲ್ಲಿ ಇವಾಗ ಏನಾಗ್ತಿದೆ, ತುಂಬಾ ಕಾಯಿಲೆಗಳು ಈಗ ನಾವು ಮಾಡ್ತಾ ಇರುವಂತಹ ಆಹಾರ ಪದ್ಧತಿಯಿಂದ ಇರ್ಬೋದು, ಬೇರೆ ಇರ್ಬೋದು, ನಾವು ಒಂದೊಂದಾಗಿ ಹೇಳ್ತೀನಿ ಅದನ್ನ ಯಾವ್ಯಾವ್ದ್ರಿಂದ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದರಿಂದ ಏನಾಗ್ತಂದ್ರೆ ಈ ಲೀಕಿ ಗಟ್ ಜಾಸ್ತಿ ಆಗ್ತಾ ಇದೆ. ಈ ತರ ಸಮಸ್ಯೆಗಳು ಇತ್ತೀಚೆಗೆ ಜಾಸ್ತಿ ಕಂಡು ಬರ್ತಾ ಇದೆ. ಹಾಗಾಗಿನೇ ಯಾವುದೇ ಮೆಡಿಸಿನ್ಸ್ ತಗೊಂಡ್ರು ಕೂಡ, ಯಾವುದೇ ದೂರ ಪಥ್ಯ ಮಾಡಿದ್ರು ಕೂಡ ಸರಿ ಆಗದಲ್ಲೇ ಇರುವಂತ ಕಾಯಿಲೆಗಳನ್ನ ಈ ಲೀಕಿ ಗಟ್ ನ ಸರಿ ಮಾಡಿಬಿಟ್ಟು ನಾವು ಈ ಕಾಯಿಲೆಗಳನ್ನ ದೂರ ಇರ್ಬೋದು. ಇದರಿಂದ ಯಾವ್ಯಾವ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಫಸ್ಟ್ ಹೇಳಿ ಕೇಳಿ. ಮೊದಲಿಗೆ ನಾನು ಹೇಳ್ದಂಗೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ನಾವು ತಿನ್ನಂತ ಆಹಾರ ಜೀರ್ಣ ಆಗ್ಬಿಟ್ಟು ಬ್ಲಡ್ಗೆ ಹೋಗಬಾರ್ದು, ಡೈರೆಕ್ಟ್ ಆಗಿ ಅದು ಇಂಟೆಸ್ಟೈನ್ಸ್ಗೆ ಹೋಗ್ಬೇಕು, ಮಲ ಕನ್ವರ್ಟ್ ಆಗಬೇಕು. ಆದ್ರೆ ಅರ್ಧಂಬರ್ಧ ಜೀರ್ಣ ಆಗಿರೋದು ಬ್ಲಡ್ಗೆ ಹೋದ್ರೆ, ಫುಡ್ ಪಾರ್ಟಿಕಲ್ಸ್ ಈಗ ಡೈಜೆಸ್ಟ್ ಆಗದಲ್ಲೇ ಬ್ಲಡ್ಗೆ ಹೋದ್ರೆ, ಸಡನ್ ಆಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ರೆಸ್ಪಾನ್ಸ್ ಅಲ್ಲಿ IgE ರಿಲೀಸ್ ಮಾಡುತ್ತೆ, ಇಮ್ಯುನೋಗ್ಲೋಬುಲಿನ್ಸ್ ರಿಲೀಸ್ ಮಾಡುತ್ತೆ, ಬೀಟಾ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ, ಮ್ಯಾಶ್ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ, ಹಿಸ್ಟಮಿನ್ ರಿಲೀಸ್ ಆಗಕ್ಕೆ ಶುರು ಆಗುತ್ತೆ. ಈ ಹಿಸ್ಟಮಿನ್ ರಿಲೀಸ್ ಆದಾಗಿಂದ ಈ ಎಲ್ಲಾ ತರ ಅಲರ್ಜಿಕ್ ರಿಯಾಕ್ಷನ್ಸ್ ಬರುತ್ತೆ. ಈ ಒಂದು ಇದರಿಂದಾಗಿ ಆಟೋ ಇಮ್ಯೂನ್ ಡಿಸಾರ್ಡರ್ಗಳು ಬರೋ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ರುಮಟೈಡ್ ಆರ್ಥ್ರೈಟಿಸ್. ಈ ಒಂದು ಕೆಟ್ಟ ಬ್ಯಾಕ್ಟೀರಿಯಾಗಳು ಲೈಕ್ ಪ್ರಿವೆಟೆಲ್ಲಾ ಕಾಪ್ರಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಇಂದ ಇವಾಗ ಡೆವಲಪ್ ಆಗಿರುವಂತ ಒಂದು ಲೀಕಿ ಗಟ್ಟು ಆಟೋ ಇಮ್ಯೂನ್ ಡಿಸಾರ್ಡರ್, ರುಮಟೈಡ್ ಆರ್ಥ್ರೈಟಿಸ್ ಇರ್ಬೋದು, ಸಂಧಿವಾತ ಹೇಳ್ತೀವಿ, ಕೈಕಾಲ ಊದ ಬರುವಂಥದ್ದು, ಇದ್ರಲ್ಲಿ ನಮ್ಮ ಜಾಯಿಂಟ್, ಸಣ್ಣ ಸಣ್ಣ ಜಾಯಿಂಟ್ಗಳಲ್ಲೆಲ್ಲ
ಗಂಟುಗಳು ಉಂಟಾಗುವಂಥದ್ದು, ಮಾರ್ನಿಂಗ್ ಸ್ಟಿಫ್ನೆಸ್ ಇರುತ್ತೆ, ಇಂಥದ್ದೆಲ್ಲ ಒಂದು ಕಾಯಿಲೆಗಳು ಬರ್ತವೆ. ಇನ್ನು ಕೆಲವರಿಗೆ ಅಂತ ಹೇಳಿದ್ರೆ ಸೋರಿಯಾಸಿಸ್ ಅಂತ ಮಾರಕ ಕಾಯಿಲೆಗಳು, ಚರ್ಮದ ಕಾಯಿಲೆಗಳು. ನಾವು ನಿಮಗೆ ಏನೇ ಎಣ್ಣೆ ಹಚ್ಕೊಳ್ತಾ ಇರ್ತೀರಾ, ಪೇಂಟ್ ಹಚ್ಕೊಳ್ತಾ ಇರ್ತೀರಾ, ಆಯಿಂಟ್ಮೆಂಟ್ ಹಚ್ಕೊಳ್ತಾ ಇರ್ತೀರಾ, ಆದ್ರೆ ನಿಮಗೆ ಸೋರಿಯಾಸಿಸ್ ರಿಲೀಫ್ ಸಿಗ್ತಾ ಇರಲ್ಲ. ಯಾವಾಗ ನಿಮ್ಮ ಲೀಕಿ ಗಟ್ನ ನೀವು ಟಾರ್ಗೆಟ್ ಮಾಡಿ ನೀವು ಚಿಕಿತ್ಸೆ ಕೊಟ್ಟಾಗ ಈ ಒಂದು ಸೋರಿಯಾಸಿಸ್ ಮಾರಕ ಕಾಯಿಲೆಗಳು ಆಗ್ತವೆ. ಇನ್ನು ನೋಡಿ ಸರ್, ಕೆಲವು ಸಣ್ಣ ಮಕ್ಕಳಲ್ಲಿ ಕಾಡುವಂತ ಆಟಿಸಮ್ ಇರ್ಬೋದು, ADHD ಪ್ರಾಬ್ಲಮ್ಸ್ ಇರ್ಬೋದು, ಮೆಂಟಲ್ ಫೋಕಸ್ ಇರಲ್ಲ, ಸರಿಯಾಗಿ ಓದಲ್ಲ, ಕಾನ್ಸಂಟ್ರೇಷನ್ ಇರಲ್ಲ, ಡೆವಲಪ್ಮೆಂಟಲ್ ಡಿಲೇ ಇರ್ಬೋದು, ಸ್ಪೀಚ್ ಡಿಲೇಸ್ ಇರ್ಬೋದು, ಇಲ್ಲ ಸುಮಾರು ಬಿಹೇವಿಯರಲ್ ಡಿಸಾರ್ಡರ್ಸ್ ಇರ್ಬೋದು. ಇದಕ್ಕೆಲ್ಲದಕ್ಕೂ ಕಾರಣ ಲೀಕಿ ಗಟ್ ಅಂತಾನೆ ವೈಜ್ಞಾನಿಕವಾಗಿ ಪ್ರೂವ್. ಯಾಕಂದ್ರೆ ಇವರಲ್ಲಿ ಈ ಕ್ಲಾಸ್ಟ್ರಿಡಿಯಂ ಟೆಟನಿ ಅನ್ನೋ ಸ್ಪೀಸೀಸ್ ಇರುವಂತಹ ಒಂದು ಬ್ಯಾಕ್ಟೀರಿಯಾ ಜಾಸ್ತಿ ಗ್ರೋತ್ ಆಗ್ಬಿಟ್ಟಿರುತ್ತೆ, ಅದು ಲೀಕಿ ಗಟ್ ಕಾಸ್ ಮಾಡ್ತಾ ಇರುತ್ತೆ. ಇವ್ರು ತಿನ್ನುವಂತ ಆಹಾರ ಕೂಡ ಹಂಗೆ ಇರುತ್ತೆ, ತುಂಬಾ ಚಿಪ್ಸ್, ತುಂಬಾ ಶುಗರಿ ಐಟಮ್ಸ್, ತುಂಬಾ ಚಾಕ್ಲೇಟ್ಸ್, ತುಂಬಾ ಈ ತರ ಎಲ್ಲ ಸೇವಿಸ್ತಾ ಬರೋದ್ರಿಂದ ಈ ಮಕ್ಕಳಲ್ಲಿ ಈ ADHD ಅಂಡ್ ಆಟಿಸಮ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಲೀಕಿ ಗಟ್ ನ ನಾವು ಸರಿ ಮಾಡ್ಕೊಂಡ್ರೆ ಈ ತರ ಸುಮಾರು ಕಾಯಿಲೆಗಳು, ಈವನ್ ಡಿಪ್ರೆಷನ್ನು, ಆಂಗ್ಸೈಟಿ, ಸೂಸೈಡಲ್ ಟೆಂಡೆನ್ಸಿ ಇಂಥವು ಬರೋದು ಕೂಡ ಲೀಕಿ ಗಟ್ ಕೂಡ ಒಂದು ಮೇನ್ ಕಾರಣ ಅಂತ ವೈಜ್ಞಾನಿಕವಾಗಿ ಕಂಡುಹಿಡಿದಿದ್ದಾರೆ. ಇನ್ನು ಟೈಪ್ 1 ಡಯಾಬಿಟಿಸ್, ಇವಾಗ ಏನಂತ ಹೇಳಿದ್ರೆ ಈಗ ನಮ್ಮ ಲೀಕಿ ಗಟ್ ನಿಂದ ಪಾಸ್ ಆಗಿರುವಂತಹ ಫುಡ್ ಪಾರ್ಟಿಕಲ್ಸ್ ಕೆಲವು ಇನ್ಫ್ಲಮೇಷನ್ ನ ಕ್ರಿಯೇಟ್ ಮಾಡ್ತವೆ, ನಮ್ಮ ಬೀಟಾ ಸೆಲ್ಸ್ ನ ಹಾರ್ಮ್ ಮಾಡ್ತವೆ ನಮ್ಮ ಪ್ಯಾಂಕ್ರಿಯಾಸ್ ನಲ್ಲಿ. ಟೈಪ್ 1 ಡಯಾಬಿಟಿಸ್ ಚಾನ್ಸಸ್ ಇರುತ್ತೆ. ಕಾರ್ಡಿಯಾಕ್ ಹಾರ್ಟ್ ಡಿಸೀಸ್ಗಳು, ಯಾಕಂದ್ರೆ ನಮ್ಮ ದೇಹದ ಇನ್ಫ್ಲಮೇಷನ್ ಇದು ಜಾಸ್ತಿ ಮಾಡುತ್ತೆ. ಲೀಕಿ ಗಟ್ ಜಾಸ್ತಿ ಇದ್ದಾಗ ಇನ್ಫ್ಲಮೇಷನ್ ಜಾಸ್ತಿ ಆಗ್ಬಿಟ್ಟು ಇಟ್ ಕ್ಯಾನ್ ಲೀಡ್ ಟು ಹಾರ್ಟ್ ಡಿಸೀಸಸ್ ಆಲ್ಸೋ. ಹಾಗಾಗಿ ಈ ಲೀಕಿ ಗಟ್ನ ಒಂದು ಟಾಕಲ್ ಮಾಡಿದ್ರೆ ಡಯಾಬಿಟಿಸ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರ್ಬೋದು, ಸ್ಕಿನ್ ಡಿಸಾರ್ಡರ್ಸ್ ಇರ್ಬೋದು, ಕಂಪ್ಲೀಟ್ ಆಗಿ ಟ್ಯಾಕಲ್ ಮಾಡಬಹುದು ಅಂತ ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ. ಹಾಗಾದ್ರೆ ಈ ಲೀಕಿ ಗಟ್ನ ಉಂಟು ಮಾಡುವಂತ ಕೆಲವು ಕಾರಣಗಳು ಏನೇನು? ಮೊದಲನೇದು ಅತಿ ಮುಖ್ಯವಾಗಿ ಅಂತ ಹೇಳಿದ್ರೆ ನಮ್ಮ ಡಯಟ್. ಅತಿಯಾದ ಸಕ್ಕರೆ ಇರುವಂತ ಅಂಶ ಇರುವಂತ ಆಹಾರಗಳನ್ನು ತಿನ್ನುವಂಥದ್ದು, ಪ್ರೋಸೆಸ್ಡ್ ರಿಫೈನ್ಡ್ ಶುಗರ್ಸ್ ಇರುವಂಥದ್ದು, ಬೇಕರಿ ಐಟಮ್ಸ್ ಎಲ್ಲ ಏನ್ ಸಿಗುತ್ತೆ ಅದರಲ್ಲಿ ತುಂಬಾ ಡೈರೆಕ್ಟ್ ಸ್ವೀಟ್ಸ್ ನ ಕನ್ಸ್ಯೂಮ್ ಮಾಡೋದು, ರಿಫೈನ್ಡ್ ಶುಗರ್ ನ ಕನ್ಸ್ಯೂಮ್ ಮಾಡೋದು, ಈ ಮೈದಾ ಮತ್ತು ರಿಫೈನ್ಡ್ ಆಯಿಲ್ಸ್ ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಪದರ, ಈ ಲೋಳೆ ಆಗಿರುವಂತಹ ಪದರ ಅಲ್ಲಿ ಇಲ್ಲಿ ಹರಿದೋಗ್ಬಿಡುತ್ತೆ. ಅದರಿಂದಾಗಿ ಉಂಟಾಗುವಂಥದ್ದೇ ಈ ಒಂದು ಲೀಕಿ ಗಟ್ ಸಿಂಡ್ರೋಮ್. ಎರಡನೇದಾಗಿ ತುಂಬಾ ಆಂಟಿಬಯೋಟಿಕ್ ನ ಅಬ್ಯೂಸ್. ಸಣ್ಣ ಪುಟ್ಟ ಶೀತ, ಕೆಮ್ಮು, ಜ್ವರಕ್ಕೆ ಕೂಡ ಆಂಟಿಬಯೋಟಿಕ್ ನ ತಗೊಳ್ಳೋದು, ಅರ್ಧಂಬರ್ಧ ಕೋರ್ಸ್ ಮಾಡೋದು ಎಲ್ಲ ಮಾಡ್ತಾ ಹೋದಾಗ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಸಾಯ್ತವೆ. ಅದು ಕೂಡ ಲೀಕಿ ಗಟ್ ನ ಕಾಸ್ ಮಾಡುತ್ತೆ. ಇನ್ನೊಂದರಲ್ಲಿ NSAID, ಪೇನ್ ಕಿಲ್ಲರ್ ಅಬ್ಯೂಸ್. ಜಾಸ್ತಿ ಸಣ್ಣ ಪುಟ್ಟ ನೋವುಗಳು ಬಂತ ಕೂಡ ಹೋಗ್ಬಿಟ್ಟು ತಲೆನೋವು ಮಾತ್ರೆ ನುಂಗೋದು, ಬೆನ್ನು ನೋವು ಮಾತ್ರೆ ನುಂಗೋದು, ಕುದಿಗೆ ನೋವು ಮಾತ್ರೆ ನುಂಗೋದು ಮಾಡ್ತಾ ಬಂದಲ್ಲಿ ಕೂಡ ಈ ಲೀಕಿ ಗಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಇನ್ನು ಕೆಲವರಿಗೆ ತುಂಬಾ ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್, ಬಿಂಜ್ ಡ್ರಿಂಕಿಂಗ್ ಮಾಡುವಂಥವ್ರಿಗೆ, ಈಗ ಲಿಮಿಟ್ಲೆಸ್ ಆಗಿ ಕುಡಿಯುವಂಥವ್ರಿಗೆ, ಡ್ರಿಂಕ್ಸ್ ಮಾಡಿದ ನಂತರ ಜಾಸ್ತಿ ಆಹಾರವನ್ನು ಕೂಡ ಸೇವಿಸದಲ್ಲೇ ಇರೋರಿಗೆ, ಸರಿಯಾದ ಆಹಾರಗಳನ್ನ ಸೇವಿಸದಲ್ಲೇ ಇರೋರಿಗೆ ಕೂಡ ಈ ಲೀಕಿ ಗಟ್ ಸಿಂಡ್ರೋಮ್ ಕಾಸ್ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೊ ಡಯಟ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಆಂಟಿಬಯೋಟಿಕ್ ಇರ್ಬೋದು, NSAIDs ಇರ್ಬೋದು, ಸರಿಯಾದ ಒಂದು ಎಕ್ಸಸೈಸ್ ಇಲ್ದಲೇ ಇರೋ ರೂಟೀನು, ತುಂಬಾ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಅಲ್ಲೂ ಕೂಡ ಈ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆಗ್ಬಿಟ್ಟು ಅದು ಕೂಡ ಲೀಕಿ ಗಟ್ ಸಿಂಡ್ರೋಮ್ ನ ಕಾಸ್ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಆಯ್ತು ಸರ್, ನೀವೆಲ್ಲ ಇಷ್ಟ ಹೇಳ್ಬಿಟ್ರಿ. ಈ ಲೀಕಿ ಗಟ್ ನಮಗೆ ಆಗ್ಬಾರ್ದು, ನನಗೆ ಆಲ್ರೆಡಿ ಸಮಸ್ಯೆಗಳಿದೆ, ಈಗ ನನ್ನ ಮೆಡಿಸಿನ್ ತಗೊಳ್ತಾ ಇದ್ದೀನಿ, ನನಗೆ ಚಿಕಿತ್ಸೆ ತಗೊಳ್ತಾ ಇದ್ದೀನಿ, ಆದ್ರೂ ಕೂಡ ನನಗೆ ಟ್ರೀಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ನೀವು ಅಂದ್ಕೋಬೇಕಾಗಿರೋದು ಈ ಲೀಕಿ ಗಟ್ ನ ಟ್ರೀಟ್ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೋಬೇಕು. ಸೊ ಟ್ರೀಟ್ ಮಾಡೋದು ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ತುಂಬಾ ಏನು ಕಷ್ಟಪಡಬೇಕಾಗಿಲ್ಲ. ನಿಮ್ಮ ಮನೆಯಲ್ಲೇನೆ ನೀವು ಕೆಲವು ಆಹಾರ ವಿಹಾರದಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ, ಕೆಲವು ಆಹಾರಗಳನ್ನ ಇನ್ಕ್ಲೂಡ್ ಮಾಡಿದ್ರೆ ನೀವು ಈ ಲೀಕಿ ಗಟ್ ನ ಕಡಿಮೆ ಮಾಡಬಹುದು. ನಾನು ಮುಂಚೆನೆ ಹೇಳ್ದಂಗೆ ಹಿಂದಿನ ಕಾಲದಿಂದ ಪಾರಂಪರ್ಯ ವೈದ್ಯಶಾಸ್ತ್ರದಲ್ಲಿ ಈ ಲೋಳೆ ಇರುವಂತ ಐಟಮ್ಸ್ ಕೊಡ್ತಾ ಇದ್ರು ಅಂತ ಹೇಳಿದ್ನಲ್ಲ, ಈ ಲೋಳೆ ಇರೋದು ತಿಂದ್ರೆ ಸಾಕು ನಮ್ಮ ದೇಹದಲ್ಲಿ ಆ ಲೋಳೆ ಜಾಸ್ತಿ ಆಗುತ್ತೆ. ನಮ್ಮ ಹೊಟ್ಟೆ ಭಾಗದಲ್ಲಿ, ನಮ್ಮ ಕರುಳಿನ ಭಾಗದಲ್ಲಿ ಆ ಲೋಳೆನೆ ಜಾಸ್ತಿ ಆದ್ರೆ ಈ ಒಂದು ಎಲ್ಲಾ ಪ್ರಾಬ್ಲಮ್ಗಳಿಂದ ನಾವು ಮುಕ್ತಿಯನ್ನ ಹೊಂದಬಹುದು. ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಒಂದು ಬೆಂಡೆಕಾಯಿನ ರಸ. ಈ ಬೆಂಡೆಕಾಯಿನ ಸಣ್ಣದಾಗಿ ತುಂಡು ಮಾಡ್ಬಿಡಿ, 1-2-3, ಅದನ್ನ ಬೆಳಿಗ್ಗೆ ನೀರಿಗೆ ಹಾಕಿ ಅದನ್ನ ರಾತ್ರಿ ಒಳಗೂ ನೀರಿನಲ್ಲೇ ಬಿಡಿ. ಉಗುರು ಬೆಚ್ಚ ನೀರಲ್ಲಿ ಹಾಕ್ಬಿಟ್ರೆ ರಾತ್ರಿ ಹೊತ್ತು ಅದನ್ನ ಬೆಂಡೆಕಾಯಿನ ತೆಗೀರಿ. ಆ ತಿಕ್ಕ ಗಟ್ಟಿಯಾಗಿರೋ ಒಂದು ಲೋಳೆ ತರ ಒಂದು ರಸ ಸಿಗುತ್ತೆ ನಿಮಗೆ ರಾತ್ರಿ. ಅದು ಟೇಸ್ಟ್ ಇರಲ್ಲ, ಏನು ಇರಲ್ಲ, ಆರಾಮಾಗಿ ಕುಡಿಬಹುದು. ಅದನ್ನ ಪ್ರತಿನಿತ್ಯ ಕುಡಿತಾ ಬನ್ನಿ, ಆ ಲೋಳೆ ಜಾಸ್ತಿ ಆಗುತ್ತೆ. ನಿಮ್ಮ ಆಹಾರದಲ್ಲಿ ಕೆಲವು ಸೀಡ್ಸ್, ಈಗ ನೋಡಿ ನೀವಾಗ ಚಿಯಾ ಸೀಡ್ಸ್ ಹಾಕಿ ಉದುತ್ತೆ, ಲೋಳೆ ಆಗಿರುತ್ತಲ್ಲ, ಸಾಲಿಬಲ್ ಫೈಬರ್ ಆಗುತ್ತೆ. ಅದೇ ನೀವು ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜನ ಹಾಕಿ ಅದು ಕೂಡ ಲೋಳೆ ಆಗುತ್ತೆ. ಅದೇ ಈ ಬೀಜಗಳಲ್ಲಿ ಇರುವಂತ ಲೋಳೆ ಬರುವಂತ ಅಂಶ ಇರುವಂತ ಬೀಜಗಳನ್ನ ನೆನೆ ಹಾಕಿಬಿಟ್ಟು ಅದನ್ನ ಡೈಲಿ ಕನ್ಸ್ಯೂಮ್ ಮಾಡ್ತಾ ಬರೋದ್ರಿಂದ ಕೂಡ ಈ ಲೀಕಿ ಗಟ್ ನ ನಿಧಾನವಾಗಿ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದು ಅಂತ ವೈಜ್ಞಾನಿಕ ಪ್ರೂವ್ ಆಗಿದೆ. ಮೂರನೇದಾಗಿ ಅಂತ ಹೇಳಿದ್ರೆ ಕೆಲವು ಹಣ್ಣುಗಳು, ಈ ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಪಪಾಯ ಇರ್ಬೋದು, ಕೆಲವು ಲೋಳೆ ಇರುವಂತ ನಿಮ್ಗೆಲ್ಲ ಗೊತ್ತಿರುತ್ತೆ, ಕಿವಿ ಫ್ರೂಟ್ ಇರ್ಬೋದು, ಈ ಆರ್ಟಿಚೋಕ್ಸ್ ಅಂತ ಹೇಳ್ತೀವಿ. ಈ ತರದೆಲ್ಲ ತರಕಾರಿಗಳಲ್ಲಿ ಮತ್ತು ಇದರಲ್ಲಿ ಹೇರಳವಾಗಿ ಲೋಳೆ ಸಾಲ್ಯುಬಲ್ ಫೈಬರ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಅಂತ ಹೇಳಿ ನೀವು ಅತಿ ನೀರಿನ ಅಂಶ ಇರುವಂತ ಆಹಾರಗಳು, ತರಕಾರಿಗಳಾದ ಈ ಬೂದುಗುಂಬಳಕಾಯಿ ಇರ್ಬೋದು,
ಪಂಪ್ಕಿನ್ ಇರ್ಬೋದು, ಇದರಲ್ಲೆಲ್ಲ ನಿಮಗೆ ಜಾಸ್ತಿ ಲೋಳೆ ಇರುವಂತ ಅಂಶ ಇರುತ್ತೆ. ಅದನ್ನ ಕೂಡ ಹೆಚ್ಚು ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ಈ ಲೋಳೆಯನ್ನ ಜಾಸ್ತಿ ಮಾಡ್ಬೋದು. ಒಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಒಂದು ಬ್ಯಾಕ್ಟೀರಿಯಾ ಅಕರ್ಮೆನ್ಷಿಯಾ ಮ್ಯೂಸಿನೋಫಿಲಿಯಾ ಅಂತ ಹೇಳ್ಬಿಟ್ಟು ಒಂದು ಬ್ಯಾಕ್ಟೀರಿಯಾ ಬರುತ್ತೆ. ಇದು ಈ ಒಂದು ಬಯೋಮ್ ಅಥವಾ ಏನಂದ್ರೆ ಇದಕ್ಕೆ ಹೆಚ್ಚು ಲೋಳೆಯನ್ನು ಉತ್ಪಾದನೆ ಮಾಡುವಂಥದ್ದೇ ಅದು ಈ ಅಕರ್ಮೆನ್ಷಿಯಾ ಮ್ಯೂಸಿನೋಫಿಲಿಯಾ. ಅದು ಮ್ಯೂಕಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಮ್ಯೂಕಸ್ ನ ಪ್ರೊಡ್ಯೂಸ್ ಮಾಡುವಂತ ಬ್ಯಾಕ್ಟೀರಿಯಲ್ ಸಪ್ಲಿಮೆಂಟ್ಸ್ ನ ಕೂಡ ನೀವು ತಗೋಬಹುದು. ಅದು ತಗೊಂಡಾಗ ನಿಮಗೆ ಇದು ಈ ಲೀಕಿ ಗಟ್ ಸಿಂಡ್ರೋಮ್ ಕಂಪ್ಲೀಟ್ ಆಗಿ ರಿವರ್ಸ್ ಆಗೋದು ನಾವು ನೋಡ್ತೀವಿ. ಇನ್ನು ಕೆಲವು ಮಾಲಿಕ್ಯೂಲ್ಸ್ ಇದೆ, ಲೈಕ್ ಗ್ಲೂಟಾಮಿನ್ ಇರ್ಬೋದು, ಒಂದು ಅಮೈನೋ ಆಸಿಡ್, ಅದು ಕೂಡ ಈ ಒಂದು ಇದನ್ನ ಜಾಸ್ತಿ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಅದೇ ರೀತಿ ಮೇನ್ ಥಿಂಗ್ ಅಂತ ಹೇಳಿದ್ರೆ ಇಲ್ಲಿ ಸಾಲ್ಯುಬಲ್ ಫೈಬರ್ ಹೆಚ್ಚು ಇರುವಂತಹ ಆಹಾರಗಳನ್ನು ಸೇವಿಸಿ. ಬೇಸಿಕಲಿ ಅದ್ರಲ್ಲಿ ನೀವು ಎನುಲಿನ್ ಇರ್ಬೋದು, ಅಥವಾ ಗೋವಾರ್ ಗಮ್ ಇರ್ಬೋದು, ಅಥವಾ ಗಮ್ ಅರೇಬಿಕ್ ಇರ್ಬೋದು, ಈ ತರ ಸುಮಾರು ತರದ ನಿಮಗೆ ಪ್ರೋಬಯೋಟಿಕ್ ಆಗಿ ಗೋಂದ್ ಕತೀರ ಇರ್ಬೋದು, ಈ ತರ ಸುಮಾರು ತರ ನಿಮಗೆ ಸಿಗುತ್ತೆ. ನಿಮಗೆ ಅಂಗಡಿಗಳಲ್ಲೆಲ್ಲ ಸಿಗ್ತಾವೆ ಇದನ್ನೆಲ್ಲ ನೀವು ಈ ಗಮ್ನ ನೆನೆ ಹಾಕ್ಬಿಟ್ಟು ನೀವು ಅದನ್ನ ಆ ಗೋಂದನ್ನ ನೀವು ಸೇವಿಸ್ತಾ ಬರೋದ್ರಿಂದ ಕೂಡ ಈ ಒಂದು ಲೀಕಿ ಗಟ್ ಸಿಂಡ್ರೋಮ್ನ ನಾವು ಕಂಪ್ಲೀಟ್ ಆಗಿ ರಿವರ್ಸ್ ಮಾಡ್ಬೋದು ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ಯಾವುದೇ ರೀತಿಯ ನೀವು ಆಟೋಇಮ್ಯೂನ್ ಡಿಸಾರ್ಡರ್ಸ್ಗೆ, ಬೇರೆ ತರ ಸ್ಕಿನ್ ಡಿಸಾರ್ಡರ್ಸ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಲ್ಲಿ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಈ ಒಂದು ಲೀಕಿ ಗಟ್ ನ ನೀವು ಫಸ್ಟ್ ಟ್ಯಾಕಲ್ ಮಾಡೋ ತನಕ ನಿಮಗೆ ನೀವು ತಗೊಳ್ಳೋಂಥ ಯಾವ ಮೆಡಿಸಿನ್ಸ್ ಕೂಡ ವರ್ಕ್ ಆಗಲ್ಲ. ಹಾಗಾಗಿ ಎಲ್ಲದಕ್ಕೂ ಕಾರಣ ಆಲ್ ಡಿಸೀಸಸ್ ಬಿಗಿನ್ಸ್ ಇನ್ ದ ಗಟ್ ಅಂತ ನೂರಾರು ವರ್ಷಗಳಿಂದ ಮುಂಚೆ ಹೇಳ್ತಾ ಇದ್ನ ಇವಾಗ ಒಂದೊಂದಾಗಿ ರಿಸರ್ಚ್ ಮಾಡಿ ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಮೇಜರ್ ಕಾನ್ಸೆಪ್ಟ್ ಅಂದ್ರೆ ಲೀಕಿ ಗಟ್. ಲೀಕಿ ಗಟ್ ಅಂತ ನೀವು ಒಂದ್ಸಲ ಗೂಗಲ್ ಮಾಡಿ ನೋಡಿದ್ರೆ ಅದರಿಂದ ಉದ್ಭವ ಆಗುವಂತ 1000 ಕಾಯಿಲೆಗಳು ನಿಮಗೆ ಗೂಗಲ್ ನಲ್ಲಿ ಸಿಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಲೀಕಿ ಗಟ್ನ ಸರಿ ಮಾಡ್ಕೊಳ್ಳಿ. ನಿಮ್ಮ ಉದರದ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡಷ್ಟು ನೀವು ಆರೋಗ್ಯವಾಗಿರ್ತೀರಾ. ನಮ್ಮ ಆರೋಗ್ಯವನ್ನ ಕಾಪಾಡೋದು ನಮ್ಮ ಕಣ್ಣಿಗೆ ಕಾಣದ ಮಿತ್ರರಾಗಿರುವಂತ ಈ ಸೂಕ್ಷ್ಮಾಣು ಜೀವಿಗಳೇನೆ. ಆ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರನೇ ನಮ್ಮ ಆ ಲೋಳೆ ಆಗಿರುವಂತ ಒಂದು ಬಯೋಫಿಲ್ಮ್. ಆ ಬಯೋಫಿಲ್ಮ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮಲ್ಲಿ ಯಾರಾದರೂ ಈ ತರ ಒಂದು ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರೆ, ಹೊಡೆದಾಡ್ತಾ ಇದ್ರೆ, ಅವರಿಗೆ ಖಂಡಿತವಾಗ್ಲೂ ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಕಂಟೆಂಟ್ ಇಷ್ಟ ಆಗಿದೆ ಇದನ್ನ ಲೈಕ್ ಮಾಡಿ. ನನಗೆ ಇದರಿಂದ ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.